ಸಮರ್ಥಿಸಿದೊಡೆ ಚೈತಾತ್ಮಕನಾದಂತಹ ಸದ್ಗುರು ಬಸವೇಶ ನಾಳಿತ ನಾಡು ಅವನು ಬೀಳಬಿಟ್ಟಂತಹ ತಪಭೂಮಿಯಲ್ಲಿ ವಿದ್ಮಹೆ ಮಹಾರೌದ್ರಾಯ ಧೀಮಹೆ ತನ್ನೋ ವೀರಭದ್ರ ಗುಲಾಮನಾಗಬೇಕು ಎಂಬ ವಚನಾಮೃತವನ್ನು ಮುಂದಿನ ಭಾಗದಲ್ಲಿ ವಿತರಿಸುತ್ತೆ. ಹರಿಯುವ ಹಾವಿನ ಖಂಡ, ಉರಿಯುವ ಕಿಚ್ಚಿನ ಖಂಡ, ದುರುಳ ದುಷ್ಪಾಪಿಗಳ ಖಂಡ, ಕದನದೊಳ್ಕಲಿ ಪ್ರಚಂಡ. ಏನು ಹುಷಾರಿದ್ದಾರೆ ನೋಡು. ಕದನದೋಳ್ ಕಲಿಪ್ರಚಂಡನಾದಂತಹ ನಮ್ಮಯ ಮಹಾರುದ್ರನಾದ ವೀರಭದ್ರೇಶ್ವರ ಹಗಲು ಹಾರುವ ಬೀದಿ, ಮುಗಿಲು ಮುತ್ತಿನ ಕೋಟೆ, ಮಲರೆ ಬಾಪರೇ ರುದ್ರ ಎಂದೆನ್ನುವ ಕೂಗಿಗೆ ವಾದ್ಯ ವೈಭವಗಳನ್ನ ವೀರಭದ್ರೇಶ್ವರನ ಪವಾಡದಲ್ಲಿ ಒಂದಿದ್ದರೇನಯ್ಯ ಈ ಧರೆಯೊಳಗೆ, ಹುಟ್ಟಬಾರದ ಬೀಜ ಒಂದಿದ್ದರೇನಯ್ಯ ಈ ಧರೆಯೊಳಗೆ, ಇಟ್ಟುಣ್ಣ ಕಾಗದ ಮಡಿಕೆ ಇದ್ದರೇನಯ್ಯ ಮನೆಯೊಳಗೆ, ಅತ್ತೆ ಮಾವರಿಗಾಗದ ಸೊಸೆ ಇದ್ದರೇನಯ್ಯ ಮನೆಯೊಳಗೆ, ದೇವರ ಮೇಲೆ ಭಕ್ತಿ ಇಲ್ಲದಂತಹ ಭಕ್ತನಿದ್ದರೇನಯ್ಯ ಈ ಧರೆಯೊಳಗೆ, ಗುರುವಿ ಗಂಜದಂತಹ ಶಿಷ್ಯನಿದ್ದರೇನಯ್ಯ ಈ ಧರೆಯೊಳಗೆ ಎಂಬಂತ ವಚನಾಮೃತಗಳನ್ನು ನುಡಿಯುತ್ತೆ. ವೀರಭದ್ರೇಶ್ವರನ ಪವಾಡವನ್ನ ವೈಭವಗಳಲ್ಲಿ
ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಗೆ ಈ ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರನ್ನು, ಗಣ್ಯಾತಿ ಗಣ್ಯರನ್ನು ಹಾಗೂ ಸಮಸ್ತ ಶರಣ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ವಕೀಲ ಸಮಿತಿಯ ಉಪಾಧ್ಯಕ್ಷರಾದ ಕೆ. ಕುಮಾರ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲಬೇಡ ಕಲಬೇಡ, ರುಚಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದು ಅಳಿಯಲು ಬೇಡ, ತನ್ನ ಮಣಿಸಬೇಡ, ಇದೇ
ಸಾನ್ನಿಧ್ಯದಲ್ಲಿ ನೆರವೇರಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ಈ ಒಂದು ಸಮಾರಂಭಕ್ಕೆ ಆಹ್ವಾನ ನೀಡಿ ಇವತ್ತು ಈ ಸಮಾರಂಭದ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಾದ ನೀಡಲು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಬಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಪುಷ್ಪಗುಚ್ಛ ನೀಡುವ ಮುಖಾಂತರ ನಾವು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಒಂದೆರಡು ಮಾತು ಅವರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ನಮ್ಮ ಅಧ್ಯಕ್ಷರು ಸಮಾಜಕ್ಕೆ ಒಂದು ಅಪೂರ್ವ ಸೇವೆ ಸಲ್ಲಿಸತಕ್ಕಂಥ ಮತ್ತೊಬ್ಬರು ಹಿರಿಯರು ಈ ಭಾಗದಲ್ಲಿ ಅವರು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಕನ್ನಡ ಕಟ್ಟುವುದರಲ್ಲಿ ಇರ್ಬೋದು, ಬಸವ ಸಮಿತಿಯ ಒಂದು ವಚನ ಮಾಡಿಗೆ ಅವರ ಒಂದು ಕೊಡುಗೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅವರು ಕೂಡ ಹಾಗೆಯೇ ಅಕ್ಕಂದ್ರಿಂದ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೀವಿ. ಅಕ್ಕನ ಮಠದ ಪರವಾಗಿ ಬರ್ತಿದ್ದಾರೆ ನಮ್ಮ ಶರಣರು. ಇಲ್ಲಿ ನಿನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರ ವಚನವನ್ನು ನೆನೆಯುತ್ತಾ ಈಗ ಬಸವ ಸಮಿತಿಯು 50 ವರ್ಷಗಳ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದ ಶರಣ ಎಂ ಮಂಜುನಾಥ್ ಅವರು. ಇವ ನಾಗವ ಎಂದೆನಿಸಿದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದು ಬದುಕನ್ನು ಕಟ್ಟಿಕೊಂಡು ಸಾಂಸ್ಕೃತಿಕವಾಗಿ ಬೆಳೆಸಿ ಉದ್ಯೋಗಿಗಳಾಗಿ ಅಧಿಕಾರಿಗಳಾಗಿ ಸಾಮರಸ್ಯದಿಂದ ಬದುಕಲು ಅವಕಾಶವನ್ನು ನಮ್ಮ ಈ BMS ಸಂಸ್ಥೆ ಕೊಟ್ಟಿದೆ. ಸಂಘ ಸಂಸ್ಥೆಗಳನ್ನು ರೂಪಿಸಿದ್ದಾರೆ. ಅಂತಹವುಗಳಲ್ಲಿ ನಮ್ಮ ಬಸವ ಸಮಿತಿ ಬೃಹತ್ ಸಂಸ್ಥೆಯ ಪರಿಸರದಲ್ಲಿ ನಮ್ಮೆಲ್ಲರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತವಾಗಿದೆ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ಕಾಯಕ ತತ್ವಕ್ಕೆ ಮಹತ್ವವನ್ನು ಕೊಟ್ಟ ಮಹಾಮಾನವವಾಗಿ 12ನೇ ಶತಮಾನದಲ್ಲಿ ಜನ್ಮ ಮಾಡಿದ ಅಪರೂಪದ ಮಹಾಪುರುಷ ಬಸವಣ್ಣನವರು. 1900 ಶರಣ SR ಪ್ರಭಾಕರ್ ಮತ್ತು ಶರಣ JS ಚನ್ನಬಸಪ್ಪನವರು ಈಗಾಗಲೇ ನಮ್ಮವರಿಗೆ ವೇದಿಕೆಯಲ್ಲಿ ಆಚರಿಸಿಕೊಳ್ಳುತ್ತಿದೆ. ನಮ್ಮ ಬಸವ ಸಮಿತಿಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ
ನಮ್ಮ ತಾಯಿಯನ್ನು ಸಾಕ್ತಕ್ಕ ಅವರು ನೀಲಮ್ಮನವರು ಅಂತ ಅವರು ಮನೆಗಳಿಗೆ ಹೋಗಿ ದುಡ್ಡನ್ನು ಕಲೆಕ್ಟ್ ಮಾಡಿ ಅಕ್ಕನ ಬಳಗವನ್ನು ಹಾಸನದಲ್ಲಿ ಶುರು ಮಾಡಿದಾಗ ಆ ಅಕ್ಕನ ಬಳಗಕ್ಕೆ ನಮ್ಮ ತಾಯಿಯವರು ಸೆಕ್ರೆಟರಿ ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ನಾವು ಓಡ್ತಾ ಇದ್ರು, ಸುಮಾರು ಕೆಲಸಗಳನ್ನೆಲ್ಲ ಮಾಡುವಾಗ ಅವ್ರಿಗೆ ನಮ್ಮ ಕೈಗೆ ಏನಾಗುತ್ತೋ ಆ ಕೆಲಸಗಳು ಮಾಡ್ತಾ ಇದ್ದಾಗ ನಮ್ತಾ ಆಗ್ತಾ ಇದ್ರು. ಜೊತೆಗೆ ಅಕ್ಕನ ಬಳಗದಲ್ಲಿ ಅಲ್ಲಿ ಪ್ರತಿ ವರ್ಷ ಹಾಸನದಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಡಿಸೆಂಬರ್ ಇಲ್ಲ ಜನವರಿ ಸಮಯದಲ್ಲಿ. ಆ ಜಾತ್ರೆ ಸಮಯದಲ್ಲಿ ಅಕ್ಕನ ಬಳಗದ ಮೂಲಕ ಅಲ್ಲಿ ಕೆಲವು ಗ್ರಾಮಗಳು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಇದ್ರು. ಆ ಕಾರ್ಯಕ್ರಮಗಳಲ್ಲಿ ಕೂಡ ನಮಗೆ ಭಾಗವಹಿಸೋದಕ್ಕೆ ಅಕ್ಕನ ಬಳಗದಿಂದ ಅವಕಾಶ ಇರ್ತಾ ಇತ್ತು. ಆ ರೀತಿಯ ಕೆಲವು ಕಾರ್ಯಕ್ರಮದಲ್ಲಿ ನನಗೆ ಕೂಡ ಚನ್ನಬಸವಣ್ಣನವರ ಪಾತ್ರ ಒಂದು ಅವಕಾಶ ಇತ್ತು. ಅಂದ್ರೆ ನಮ್ಮ ತಾಯಿಯವರು ಅದಕ್ಕೆ ಸೆಕ್ರೆಟರಿ ಆಗಿದ್ರು. ಜೊತೆಗೆ ನಮ್ಮ ತಂದೆಯವರು ಹಾಸನದಲ್ಲಿ ವಕೀಲರು ಆಗಿದ್ದವರು. ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಬಸವೇಶ್ವರ ದೇವಸ್ಥಾನ ಇತ್ತು. ಆ ಬಸವೇಶ್ವರ ದೇವಸ್ಥಾನನ ನಡೆಸ್ಕೊಡ್ತಾ ಇದ್ದು. ಜೊತೆಗೆ ಅಕ್ಕನ ಬಳಗದಲ್ಲಿ ಮಹಿಳೆಯರಿಗೆ ಅವರಿಗೆ ಬೇಕಾದಂಥ ವೊಕೇಶನಲ್ ಟ್ರೈನಿಂಗ್ ಏನ್ ಬೇಕು ಆ ಕೆಲಸಗಳೆಲ್ಲ ನಡೀತಾ ಇತ್ತು. ಪಾಲ್ಗೊಂಡಿರುವ ಎಲ್ಲ ಹಿರಿಯರಲ್ಲಿ ನೀವೆಲ್ಲ ಕರ್ನಾಟಕದ ಮೂಲೆಗಳಿಂದ ಎಲ್ಲಿಗೆ ಬಂದಿರಿ ಅಂದ್ರೆ ಕರ್ನಾಟಕದ ಒಂದು ಮೂಲೆಗೆ ಬಂದಿರಿ. ನೀವೆಲ್ಲ ನೀವು ಈ ಛತ್ ಮೇಲೆ ನಿಂತು ಒಂದು ಹೈ ಜಂಪ್ ಮಾಡಿ ಲಾಂಗ್ ಜಂಪ್ ಮಾಡಿದ್ರೆ ಇಲ್ಲ ತಮಿಳ್ನಾಡಿಗೆ ಹೋಗ್ತೀರಿ, ಇಲ್ಲ ಆಂಧ್ರ ಪ್ರದೇಶಕ್ಕೆ ಅಷ್ಟು ಮೂಲೆಗೆ ಬಂದು ಒಂದು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಯು ಕ್ಯಾನ್ ಟೇಕ್ an Indian out of India, but you cannot take India out of an Indian. ನೀವು ಒಬ್ಬ ಭಾರತದವನ್ನ ಭಾರತದಿಂದ ಹೊರಗೆ ತಗೊಂಡು ಹೋಗ್ತು, ಆದರೆ ಭಾರತವನ್ನು ಅವನ ಹೃದಯದಿಂದ ಹೊರಗೆ ಹಾಕಲಿಕ್ಕಾಗೋದು. ಹಂಗೆ ನೀವು ಎಲ್ಲ ಕನ್ನಡಿಗರನ್ನ ಕನ್ನಡದಿಂದ ಪೂರ ಹೊರಗೆ ಹಾಕ್ಬೋದು ಕರ್ನಾಟಕದಲ್ಲಿ, ಆದರೆ ನಿಮ್ಮ ಎದೆಯೊಳಗಿಂದ ಕನ್ನಡತನ ಮತ್ತು ಬಸವಣ್ಣನನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ನಿಮ್ಮ ಎದೆಯೊಳಗಿಂದ ಬಸವಣ್ಣನನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ. ಆದರೆ ಅರಿವು ಪಟ್ಟ ತಂದೆ ಬಸವಣ್ಣನ ಫೋಟೋ ಇಟ್ಟು ಅವನ ಜಯಂತಿಯನ್ನು ಮಾಡ್ತಾರೆ. ಯಾಕೆ ಅನ್ನ ಪಟ್ಟ ತಂದೆಗಿಂತ ಅರಿವು ಕೊಟ್ಟ ತಂದೆ ದೊಡ್ಡವನಾಗ್ತಾನಂದ್ರೆ, ಅನ್ನ ನಮ್ಮನ್ನು ಬದುಕಿಸುತ್ತದೆ. ಅನ್ನ ನಮ್ಮನ್ನು ಬದುಕಿಸಿದರೆ ಅರಿವು ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸುತ್ತದೆ. ಅದಕ್ಕಾಗಿ ಅರಿವು ಪಟ್ಟ ತಂದೆ ಸುಮಾರು 900 ಶತಮಾನಗಳು 900 ವರ್ಷಗಳು ಸಮೀಪಿಸ್ತಾ ಹೋದ್ರು. ಕಲ್ಯಾಣಕ್ಕೆ ಅವ್ರು ಎದಕ್ಕೆ ಬಂದರು ಅಂದ್ರೆ ಅಲ್ಲಿ ಶಿಮಲಾ, ಡಾರ್ಜಿಲಿಂಗ್ ಗಿರಿನಾಮಗಳ ತಂಪಿರಲಿಲ್ಲ. ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆನ್ನುವ ಸಮಾಧಾನದ ಮಾತಿನ ತಂಪಿತ್ತು. ಅದಕ್ಕೆ ಬಂದಿದ್ದರು. ಅಲ್ಲಿ ಬೇಲೂರು ಹಳೆಬೀಡುಗಳ ದೇವಾಲಯಗಳಿರಲಿಲ್ಲ. ದೇವಾಲಯ ಅನ್ನೋದು ಹೊರಗಿಲ್ಲಲಿಲ್ಲ, ದೇಹವೇ ದೇವಾಲಯ ಅನ್ನುವುದನ್ನು ತಿಳಿಸಿಕೊಟ್ಟಿದ್ರು. ಅದಕ್ಕಾಗಿ ಬಂದಿದ್ದರು. ಹೊರಗ ಹಿಮಾಲಯದಂತಹ ಮೌಂಟ್ ಎವರೆಸ್ಟ್ಗಳಿರಲಿಲ್ಲ. ಎದಕ್ಕೆ ಬಂದಿದ್ರು ಅಂದ್ರೆ ಹೊರಗಲ್ಲಿ ಏನೇ ಕಲ್ಯಾಣಗಳು ಒಂದು ಮೌಂಟ್ ಎವರೆಸ್ಟ್ ಇರಲಿಲ್ಲ. ಆದರೆ ಬಸವಣ್ಣನಂತಹ ಸೇಂಟ್ ಎವರೆಸ್ಟ್ ಇತ್ತಲ್ಲ, ಅದಕ್ಕಾಗಿ ಅವರೆಲ್ಲ ಕಲ್ಯಾಣ. ಅಲ್ಲಮ್ಮ ಇದನ್ನು ನೋಡಿ ಅಂತ ಒಡಲಿಲ್ಲದ ಪ್ರಾಣವಿಲ್ಲದ ಎನ್ನಲು
ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ? ಅಲ್ಲಮ್ಮ ಪ್ರಭು ಅಂತ ನನಗೆ ಜನ್ಮ ಕೊಟ್ಟಿದ್ದರೆ ನನಗೆ ಪ್ರಭುದೇವರಾಗಿ ಹುಟ್ಟಿಸುವುದಕ್ಕಿಂತ ಬಸವಣ್ಣನಾಗಿ ಹುಟ್ಟಿಸಬೇಕು ಅಂತ ಅಲ್ಲಮ್ಮ ಪ್ರಭು ಅನ್ನಬೇಕಾದ್ರೆ ಬಸವಣ್ಣನ ವ್ಯಕ್ತಿ ದೊಡ್ಡವರು. ಅವನ ವ್ಯಕ್ತಿತ್ವದಿಂದಾಗಿ ಇಡೀ ಕಲ್ಯಾಣ ತುಂಬಿತು. ಕಲ್ಯಾಣ ಅನ್ನೋದು ಅವರ ದೃಷ್ಟಿಯಲ್ಲಿ, ಶರಣರ ದೃಷ್ಟಿಯಲ್ಲಿ ಇಟ್ ವಾಸ್ ನಾಟ್ ಎ ವಿಲೇಜ್. ನಾವೇನು ತಿಳ್ಕೊಂಡಿದ್ದೀವಿ, ಕಲ್ಯಾಣದ ಒಂದು ಊರ ಬೀದರ್ ಜಿಲ್ಲೆಯಲ್ಲಿ ಬರುವ ಒಂದು ತಾಲೂಕು. ಶರಣರ ದೃಷ್ಟಿಯಲ್ಲಿ ಕಲ್ಯಾಣ ಅಂದರೆ ಇಟ್ ವಾಸ್ ನಾಟ್ ಎ ವಿಲೇಜ್, ಇಟ್ ವಾಸ್ ಎ ವಿಷನ್ ಫಾರ್ ದೆಮ್. ಕಲ್ಯಾಣ ಅಂದರೆ ಒಂದು ವಿಷನ್ ಆಗಿತ್ತವರು. ಆತ್ಮ ಕಲ್ಯಾಣ, ಸಮಾಜ ಕಲ್ಯಾಣ, ಇದರಿಂದ ವಿಶ್ವ ಕಲ್ಯಾಣವಾಗಬೇಕನ್ನೋದೇ ಶರಣರ ಕಲ್ಯಾಣದ ಕಾರ್ಯಕ್ರಮ. ಸೈಡ್ ಇರಿ, ಡೋರ್ ಓಪನ್ ಮಾಡಪ್ಪ. ಸೈಡ್ ಓಪನ್ ಐತೆ ಯಾವುದು? ಕೊಡ್ರಿ.